ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಇಂದು ಇಂಡಿಯಾ ಹಾಗೂ ಸೌತ್ ಆಫ್ರಿಕಾಗಳ ನಡುವಿನ T20 ವರ್ಲ್ಡ್ ಕಪ್ ನಲ್ಲಿ ಸೂಪರ್ 8 ತಮ್ಮ ಮೊದಲ ಮ್ಯಾಚ್ ಆಡಲಿಕ್ಕಿದ್ದಾರೆ. ಸೊ ನೋಡೋದಾದ್ರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ಇವತ್ತು ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. ಇದರ ರಿಸಲ್ಟ್ ಏನಾಗುತ್ತೆ ಅನ್ನೋದು ಮ್ಯಾಚ್ ಮುಗಿದ ಮೇಲೆ ನಮಗೆ ಗೊತ್ತಾಗ್ತದೆ. ಸೊ ಅದಕ್ಕಿಂತ ಮುಂಚೆ ನಾವು ನೋಡೋದಾದ್ರೆ ಈ ಎರಡು ತಂಡಗಳ ನಡುವೆ T20 ವರ್ಲ್ಡ್ ಕಪ್ ನಲ್ಲಿ ಎಷ್ಟು ಬಾರಿ ಮುಖಾಮುಖಿ ನಡೆದಿದೆ, ಹಾಗೇನೆ ಅದರಲ್ಲಿ ಯಾರ ಬಲ ಮೇಲುಗೈ ಸಾಧಿಸಿದೆ ಅಂತ ನೋಡೋದಾದ್ರೆ ಸದ್ಯಕ್ಕೆ ನೋಡೋದಾದ್ರೆ ಈ ಎರಡು ತಂಡಗಳು T20 ವರ್ಲ್ಡ್ ಕಪ್ ನ ಫೇವರೇಟ್ ತಂಡಗಳಾಗಿವೆ. ಸೊ ಹಿಂದಿನ ಬಾರಿಯ ಚಾಂಪಿಯನ್ ಒಂದು ಕಡೆ ಆದರೆ ಹಿಂದಿನ ಬಾರಿಯ ರನ್ನರ್ ಅಪ್ ಸೌತ್ ಆಫ್ರಿಕಾ ಇನ್ನೊಂದು ಕಡೆ ಇದೆ. ಸೊ ಸದ್ಯದ ಮಟ್ಟಿಗೆ ಸೌತ್ ಆಫ್ರಿಕಾ ನೋಡೋದಾದ್ರೆ ತುಂಬಾನೇ ಬಲಿಷ್ಠ ತಂಡವಾಗಿದೆ. ಹಾಗೇನೆ ಇಂಡಿಯಾದ ಮಾತು ನಾವು ಆಡ್ಲಿಕ್ಕೆ ಇಲ್ಲ. ಸದ್ಯದ ಫಾರ್ಮ್ ನಲ್ಲಿ ನೋಡೋದಾದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗಳನ್ನು ವಿನ್ ಆಗಿ ಸೂಪರ್ 8ಕ್ಕೆ ಕ್ವಾಲಿಫೈ ಆಗಿದೆ ಟೀಮ್ ಇಂಡಿಯಾ. ರೆಡ್ ಹಾಟ್ ಫಾರ್ಮ್ ನಲ್ಲಿರುವಂತಹ ಟೀಮ್ ಇಂಡಿಯಾ ಹಾಗೂ ಟೀಮ್ ಇಂಡಿಯಾದ ಆಟಗಾರರು ಈ ಮ್ಯಾಚ್ ಅನ್ನು ಗೆಲ್ಲುವ ಫೇವರೇಟ್ ತಂಡ ಅಂತ ಹೇಳ್ಬಹುದು. ಬಟ್ ಇದೆಲ್ಲವಕ್ಕೂ ಮೀರಿ ಕೆಲವೊಂದು ಅಂಕಿ ಅಂಶಗಳನ್ನು ನಾವು ನೋಡಬೇಕು. ಈ ಎರಡು ತಂಡಗಳ ನಡುವೆ ಈವರೆಗೆ ಟೋಟಲ್ ಆಗಿ ಎಷ್ಟು ಮ್ಯಾಚ್ ನಡೆದಿದೆ, ಅದರಲ್ಲಿ ಯಾರು ಹೆಚ್ಚು ವಿನ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾದ ನಡುವೆ ಟೋಟಲ್ ಆಗಿ 7 T20 ಮ್ಯಾಚ್ಗಳು ನಡೆದಿರ್ತವೆ. ಸೊ ನೋಡೋದಾದ್ರೆ ಇಂಡಿಯಾದ ಮೇಲುಗೈ ಜಾಸ್ತಿನೇ ಇದೆ. ಯಾಕಂತ ಹೇಳಿದ್ರೆ ಸೊ ಇಂಡಿಯಾದ ಟೀಮ್ ಬಂದು 5 ಮ್ಯಾಚ್ಗಳಲ್ಲಿ ವಿಜಯಶಾಲಿ ಆಗ್ತದೆ. ಸೊ ಇನ್ನುಳಿದ 2 ಪಂದ್ಯಗಳನ್ನು ದಕ್ಷಿಣ ಆಫ್ರಿಕಾ ಗೆಲ್ತದೆ. ಸೊ ಈ 7 ಪಂದ್ಯಗಳಲ್ಲಿ ನಾವು ನೋಡ್ಬೇಕಾಗಿರೋದು ಒಂದೇ ಒಂದು, ಅದು 2024ರ ಫೈನಲ್ ಪಂದ್ಯವಾಗಿರ್ತದೆ. ಸೋಲುವ ಮ್ಯಾಚ್ ಅನ್ನು ಯಾವ ರೀತಿ ಇಂಡಿಯಾ ಗೆಲ್ಲುತ್ತೆ ಅಂತ ನೀವೆಲ್ಲ ನೋಡಿರ್ತೀರಾ. ಸೊ ಆ ಒಂದು ಮ್ಯಾಚ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಆ ಮ್ಯಾಚ್ ವಿನ್ ಆಗಿ ನಮ್ಮ ತಂಡ 2024ರ ವರ್ಲ್ಡ್ ಕಪ್ ವಿನ್ ಆಗ್ತದೆ. ಸೊ ಅಂಕಿ ಅಂಶಗಳ ಪಟ್ಟಿಯಲ್ಲಿಯೂ ನೋಡೋದಾದ್ರೆ ಟೀಮ್ ಇಂಡಿಯಾ ಪ್ರಾಬಲ್ಯ ಸಾಧಿಸ್ತದೆ. ಸೊ ಇನ್ನು ಬೈಲ್ಯಾಟ್ರಲ್ ಸೀರೀಸ್ ಅಂದ್ರೆ ಹೆಡ್ ಟು ಹೆಡ್ ಮ್ಯಾಚ್ ನೋಡೋದಾದ್ರೆ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾಗಳ ನಡುವೆ 35 ಮ್ಯಾಚ್ ನಡೆದಿರ್ತದೆ. ಸೊ ಅದರಲ್ಲಿ 21 ಮ್ಯಾಚ್ ಇಂಡಿಯಾ ವಿನ್ ಆಗಿರ್ತದೆ. ದಕ್ಷಿಣ ಆಫ್ರಿಕಾ ಕೇವಲ 13 ಮ್ಯಾಚ್ಗಳನ್ನು ವಿನ್ ಆಗಿರ್ತದೆ. ಸೊ ಈ ಸೂಪರ್ 8ರ ಬಹುಮುಖ್ಯ ಮ್ಯಾಚ್ ಆದಂತಹ ಈ ಒಂದು ಮ್ಯಾಚ್ ನಲ್ಲಿ ಇಂಡಿಯಾ ವಿನ್ ಆಗುತ್ತಾ ಅಥವಾ ಸೌತ್ ಆಫ್ರಿಕಾ ವಿನ್ ಆಗುತ್ತಾ ಅನ್ನೋದು ಕಾದು ನೋಡಬೇಕು. ಈ ಮ್ಯಾಚ್ ನಲ್ಲಿ ವಿನ್ ಆದಂತಹ ಟೀಮ್ಗೆ ಒಂದು ಅಡ್ವಾಂಟೇಜ್ ಸಿಗ್ತದೆ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಈ ಮ್ಯಾಚ್ ವಿನ್ ಆದ್ರೆ ಟಾಪ್ ನಲ್ಲಿ ಸೂಪರ್ 8 ಅನ್ನು ಮುಗಿಸುವ ಒಂದು ಅವಕಾಶ ಈ ಎರಡು ತಂಡಗಳಿಗಿದೆ. ಉಳಿದಂತೆ ನೋಡೋದಾದ್ರೆ ಸದ್ಯಕ್ಕೆ ಈ ಎರಡು ತಂಡಗಳ ನಡುವೆ ನಡೆಯುವ ಮ್ಯಾಚ್ ತುಂಬಾನೇ ರೋಚಕವಾಗಿರ್ತದೆ. ಸೊ ಈ ಮ್ಯಾಚ್ ಅನ್ನು ವಿನ್ ಆದಂತಹ ತಂಡ ಸತತವಾಗಿ 3 ಮ್ಯಾಚ್ಗಳನ್ನು ವಿನ್ ಆಗುವ ಚಾನ್ಸ್ ಸಿಗ್ತದೆ. ಅದರಂತೆ ಅವರು ಡೈರೆಕ್ಟ್ ಆಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಡಬಹುದು. ಇಂಡಿಯಾದ ಬೌಲಿಂಗ್ ಅಟ್ಯಾಕ್ ಉತ್ತಮವಾಗಿದ್ರೆ ಸೌತ್ ಆಫ್ರಿಕಾದ ಬ್ಯಾಟಿಂಗ್ ಅಟ್ಯಾಕ್ ತುಂಬಾನೇ ಉತ್ತಮವಾಗಿದೆ. ಆಲ್ರೌಂಡರ್ ಆಗಿರ್ಬೋದು, ಓಪನರ್ ಆಗಿರ್ಬೋದು, ಇವೆಲ್ಲದರೂ ಕೂಡ ಸೌತ್ ಆಫ್ರಿಕಾ ತುಂಬಾನೇ ಮುಂಚೂಣಿಯಲ್ಲಿದೆ. ಇಂಡಿಯಾಕ್ಕೆ ಕಳಪೆ ಫಾರ್ಮ್ ನ ಪ್ಲೇಯರ್ ಗಳ ಒಂದು ತಲೆನೋವು ಎದ್ದು ಕಾಣ್ತಿದೆ. ಈ ಮ್ಯಾಚ್ ನಲ್ಲಿ ಆ ಭಾರ ನೀಗಿಸಿ ಇಂಡಿಯಾ ಈ ಮ್ಯಾಚ್ ಅನ್ನು ವಿನ್ ಆಗಿ ಒಂದು ಅಡ್ವಾಂಟೇಜ್ ಪಡೆಯುವಲ್ಲಿ ಯಶಸ್ವಿ ಆಗಬಹುದು ಅಂತ ಒಂದು ಹೋಪ್ ಅಂತೂ ಇದೆ. ಸೊ ಸದ್ಯಕ್ಕೆ ನೋಡುವ ಇಂಡಿಯಾ ವಿನ್ ಆಗುತ್ತಾ ಅಥವಾ ಸೌತ್ ಆಫ್ರಿಕಾ ವಿನ್ ಆಗುತ್ತಾ? ಸೊ ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ಅಂತ ಹೇಳಿದ್ರೆ ಎರಡು ಕಡೆಯಿಂದಲೂ ಸಿದ್ಧರಾಗಿದ್ದಾರೆ ವಾರಿಯರ್ಸ್. ಅದಂತೂ ಖಂಡಿತ ಒಂದು ಪಕ್ಕ ಎಂಟರ್ಟೈನ್ಮೆಂಟ್ ಮ್ಯಾಚ್ ನೋಡಕ್ಕೆ ಸಿಗೋದಂತೂ ಗ್ಯಾರಂಟಿ ಆಗಿರ್ತದೆ. ಒನ್ ಸೈಡ್ ಮ್ಯಾಚ್ ಅಂತೂ ಖಂಡಿತವಾಗಿ ಆಗೋದಿಲ್ಲ. ಎರಡು ಟೀಮ್ಗಳ ನಡುವೆ ಈ ಒಂದು ಮ್ಯಾಚ್ ತುಂಬಾನೇ ಪೈಪೋಟಿ ಇರ್ತದೆ. ನೋಡುಗರಿಗೆ ತುಂಬಾನೇ ಖುಷಿ ಸಿಗೋದಂತೂ ಗ್ಯಾರಂಟಿ ಆಗಿರ್ತದೆ. ಇದು ನನ್ನ ಒಂದು ಆಶ್ವಾಸನೆ ಅಂತ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಮ್ಯಾಚ್ ನಲ್ಲಿ ಒಂದು ಉತ್ತಮ ಫೈಟ್ ಎನರ್ಜಿ ಎಲ್ಲವೂ ಕಾಣಸಿಗ್ತದೆ, ಅದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ. ಸೊ ಹೋಗ್ತಾ ಯಾರೆಲ್ಲ ಲೈಕ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಬೆಳವಣಿಗೆಗೆ ಇನ್ನಷ್ಟು ಕಾರಣವಾಗ್ತದೆ. ಸೊ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.